ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮುಗಿದು ಎಷ್ಟು ದಿನ ಆದರೂ ಗಿಲ್ಲಿ ಬಗ್ಗೆ ಮಾತುಗಳು ನಿಲ್ತಾ ಇಲ್ಲ ಅಂದ್ರೆ ಗಿಲ್ಲಿ ಮಾಡಿರೋ ಮೋಡಿ ಎಂತಹದ್ದು ಅನ್ನೋದನ್ನ ನೀವೇ ಒಮ್ಮೆ ಊಹೆ ಮಾಡ್ಕೊಳ್ಳಿ. ಇವತ್ತಿಗೂ ಗಿಲ್ಲಿ ಹೊರ ಹೋದ್ರೆ ಸಾಕು ಸಾವಿರಾರು ಜನ ಮುತ್ಕೊಳ್ತಿದ್ದಾರೆ. ಗಿಲ್ಲಿಯನ್ನ ನೋಡೋದಕ್ಕೆ ಜನ ಕಾದ್ ನಿಲ್ತಾ ಇದ್ದಾರೆ. ಗಿಲ್ಲಿ ಮಾತನಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಹತ್ತಿರದಿಂದ ಕೈ ಕುಲುಕ್ತಾರೋ ಅದು ಗೊತ್ತಿಲ್ಲ. ದೂರದಿಂದ ಅವರನ್ನ ನೋಡಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಒಮ್ಮೊಮ್ಮೆ ವಿಚಿತ್ರ ಅನ್ಸುತ್ತೆ. ಅಭಿಮಾನ ಇರಬೇಕು ನಿಜ, ಆದ್ರೆ ಅಂಧಾಭಿಮಾನ ಇರಬಾರ್ದು. ಯಾಕಂದ್ರೆ ಅವರು ಕೂಡ ನಿಮ್ಮಂತೆ ಮನುಷ್ಯರು ಅಲ್ವಾ? ಯಾಕಿಷ್ಟು ಆತುರ, ಯಾಕಿಷ್ಟು ಹುಚ್ಚಾಟ ಅನ್ಸುತ್ತೆ. ಗಿಲ್ಲಿ ನೋಡೋದಿಕ್ಕೆ ಜಗಳ ಆಡ್ತಾರೆ, ವೇದಿಕೆ ಮೇಲೆ ಹತ್ತಿ ಓಡಿ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಗಿಲ್ಲಿ ವಿಷಯದಲ್ಲಿ ನಿಜಕ್ಕೂ ಅದೆಷ್ಟು ಪುಣ್ಯ ಮಾಡಿದ್ರು ಅನ್ಸುತ್ತೆ. ದುಡ್ಡು ಕೊಟ್ಟು ಜನರನ್ನ ಕರ್ಕೊಂಡು ಬರಬಹುದು, ಆದ್ರೆ ದುಡ್ಡು ಕೊಟ್ಟು ಜನರ ಪ್ರೀತಿ ಕೊಂಡ್ಕೊಳ್ಳೋದಿಕ್ಕಾಗಲ್ಲ. ದುಡ್ಡು ಕೊಟ್ರೆ 1 ಗಂಟೆ ಬಂದು ಹೋಗ್ತಾರಷ್ಟೆ, ಆದ್ರೆ ಇದು ರಿಯಲ್ ಪ್ರೀತಿ, ಒಬ್ಬ ವ್ಯಕ್ತಿ ಮೇಲೆ ಇಟ್ಟಿರೋ ಅಭಿಮಾನ. ನಿಜಕ್ಕೂ ಇಂಥ ಪ್ರೀತಿ ಅಭಿಮಾನ ಸಿಗೋದಿಕ್ಕೂ ಪುಣ್ಯ ಮಾಡಿರಬೇಕು. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ 12 ಸೀಸನ್ ಮುಗಿದಿದೆ. ಈ 12 ಸೀಸನ್ಗಳಲ್ಲಿ ಅತಿ ಹೆಚ್ಚು ಹೈಪ್, ಅತಿ ಹೆಚ್ಚು ಜನಪ್ರಿಯತೆ ಪಡೆದಿರುವ ಸ್ಪರ್ಧಿ ಗಿಲ್ಲಿ ನಟ. ಕೋಟಿ ಕೋಟಿ ಕನ್ನಡಿಗರ ಮತ ಪಡೆದು ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆದ್ರು. ವಿಜೇತರಾದ ಮೇಲೂ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಭೇಟಿ ನೀಡ್ತಾನೆ ಇದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ನಟನ ಬದುಕಲ್ಲಿ ಅದೃಷ್ಟ ದೇವತೆ ಬಲಗಾಲಿಟ್ಟು ಬಂದಿದ್ದಾಳೆ. ಈ ಸುದ್ದಿ ಕೇಳಿ ಗಿಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಗಿಲ್ಲಿಗೆ ತಾನೊಬ್ಬ ನಟ ಆಗಬೇಕು ಅನ್ನೋದರ ಜೊತೆಗೆ ತಾನೊಬ್ಬ ದೊಡ್ಡ ನಿರ್ದೇಶಕ ಆಗಬೇಕು ಅನ್ನೋ ಕನಸಿದೆ. ಈ 2 ಕನಸನ್ನ ನನಸು ಮಾಡಬೇಕು ಅನ್ನೋದೇ ಗಿಲ್ಲಿಯ ದೊಡ್ಡ ಕನಸು. ಇದೇ ನಿಟ್ಟಿನಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಈಗ ಆ ಕಾಲ ಕೂಡಿ ಬಂದಿದೆ. ಒಂದು ಅವಕಾಶ ಸಿಕ್ಕರೆ ಸಾಕು, ಸಣ್ಣದೊಂದು ಚಾನ್ಸ್ ಕೊಟ್ರೆ ಸಾಕು ಅಂತ ಕಾಯ್ತಾ ಇದ್ದ ಗಿಲ್ಲಿ ಬದುಕಲ್ಲಿ ಹೊಸ ಮನ್ವಂತರ ಶುರುವಾಗ್ತಾ ಇದೆ. ಬಿಗ್ ಬಾಸ್ ನಿಂದ ಬರ್ತಾ ಇದ್ದಂತೆ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಬಿಗ್ ಆಫರ್ ಕೊಟ್ಟಿದ್ದಾರೆ. ನಾವಿಬ್ರು ಸೇರಿ ಒಂದು ಸಿನಿಮಾ ಮಾಡೋಣ ಅಂದಿದ್ದಾರೆ. ಇದು ಗಿಲ್ಲಿ ಬದುಕಲ್ಲಿ ದೊಡ್ಡ ಬದಲಾವಣೆ ತರೋ ಸುಳಿವು ಕೊಟ್ಟಿದೆ. ಯಾಕಂದ್ರೆ ತರುಣ್ ನಿರ್ದೇಶನ ಮಾಡಿದ ಯಾವ ಸಿನಿಮಾನೂ ಸೋತಿಲ್ಲ. ಶರಣ್ ಅವರನ್ನ ಇವತ್ತು ಹೀರೋ ಆಗಿ ನಿಲ್ಸಿದ್ದೆ ಈ ತರುಣ್ ಬ್ರದರ್. ಕಾಟೇರದಂತಹ ಅತ್ಯುತ್ತಮ ಸಿನಿಮಾ ಕೊಟ್ಟಿದ್ದು ಕೂಡ ಇವರೇ. ಆತ್ಮೀಯರೇ, ಗಿಲ್ಲಿಯನ್ನ ತರುಣ್ ನೋಡ್ತಿರೋದು ಈಗ ಅಲ್ಲ, ಜಿ ಕನ್ನಡದಲ್ಲಿದ್ದಾಗಲೇ ಗಿಲ್ಲಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು. ಗಿಲ್ಲಿ ಕಾಮಿಡಿ ಮ್ಯಾನರಿಸಮ್ಗೆ ತರುಣ್ ಫಿದಾ ಆಗಿ ಹೋಗಿದ್ರು. ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲೇ ನಮ್ಮ ಸಿನಿಮಾದಲ್ಲಿ ನೀನ್ ಇರ್ತೀಯಾ ಹೋಗು ಅಂದಿದ್ರಂತೆ. ಈಗ ಬಿಗ್ ಬಾಸ್ ನಿಂದ ಹೊರ ಬರ್ತಾ ಇದ್ದಂತೆ ತರುಣ್ ರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಇಬ್ರು ಸಿನಿಮಾ ಮಾಡೋಣ ಅಂದಿದ್ದಾರಂತೆ. ಈ ಬಗ್ಗೆ ಮಾತನಾಡಿರೋ ತರುಣ್, ಗಿಲ್ಲಿ ಯೂಟ್ಯೂಬ್ ಮಾಡ್ತಿರುವಾದಾಗಿನಿಂದಲೂ ನನಗಿಷ್ಟ. ಗಿಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವರು, ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟವರು. ಹೀಗಾಗಿ ಗಿಲ್ಲಿ ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ ಇತ್ತು. ಆಕ್ಟಿಂಗ್ ಮಾಡೋದು ಇದ್ದೇ ಇದೆ, ರೈಟಿಂಗ್ ಮಾಡೋದಿದ್ರೆ ಮಾಡು, ನಮಗೆ ಡೈರೆಕ್ಟರ್ಸ್ ಜಾಸ್ತಿ ಬೇಕು ಅಂತ ಗಿಲ್ಲಿಗೆ ಹೇಳಿದ್ದೆ. ಹೂ ಅಣ್ಣ ಮಾಡ್ತೀನಿ ಅಂದಿದ್ದ. ಈಗ ಬಿಗ್ ಬಾಸ್ ನಿಂದ ಬಂದ ಮೇಲೆ 2-3 ತಿಂಗಳು ಎಲ್ಲವನ್ನ ಎಂಜಾಯ್ ಮಾಡು ಅಂದಿದ್ದೇನೆ. ಎಷ್ಟೋ ಜನರಿಗೆ ಇದು ಸಿಗಲ್ಲ. ಈ ಪ್ರೀತಿಯನ್ನ ಎಂಜಾಯ್ ಮಾಡು, ಆಮೇಲೆ ನಿನಗೇನ್ ಮಾಡ್ಬೇಕನ್ಸುತ್ತೋ ಮುಂದಿನ ಹೆಜ್ಜೆ ಇಡು ಅಂತ ಹೇಳಿದ್ದೇನೆ. ನಾನ್ ಮಾಡಿದ ಸ್ಕ್ರಿಪ್ಟ್ ನಲ್ಲಿ ಅವನಿಗೆ ಪಾತ್ರ ಒಗ್ಗುತ್ತೆ ಅಂದ್ರೆ ಖಂಡಿತ ನಾನು ಆಫರ್ ಮಾಡ್ತೀನಿ. ಆ ಕ್ಯಾರೆಕ್ಟರ್ ಅವರನ್ನ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತ ಕೇಳ್ತೀನಿ ಅಂತ ತರುಣ್ ಸುಧೀರ್ ಹೇಳಿದ್ದಾರೆ. ಆತ್ಮೀಯರೇ, ಗಿಲ್ಲಿಗೆ ನಿರ್ದೇಶಕನಾಗಿ ಬೆಳಿಬೇಕು ಅನ್ನೋ ಹುಚ್ಚಿನಂತೆ ನಟ ಆಗಬೇಕು ಅನ್ನೋ ಕನಸೂ ಇದೆ. ಈ ಆಸೆ ಈಡೇರಲಿ. ಆದಷ್ಟು ಬೇಗ ಕನ್ನಡ ಸಿನಿಮಾ ರಂಗದಲ್ಲಿ ಗಿಲ್ಲಿ ಮಿಂಚುವಂತಾಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.